Good evening, dear. Let's start today's class. Fourth standard science. In that, we are in the chapter Food, our basic need. So already 50% ಈ ಚಾಪ್ಟರ್ ಕಂಪ್ಲೀಟ್ ಆಗಿದೆ, ರೈಟ್? ಓಕೆ, ಲಾಸ್ಟ್ ಕಾನ್ಸೆಪ್ಟ್ ಇನ್ನು 2 ಕಾನ್ಸೆಪ್ಟ್ ಇದೆ, ಕಲ್ತ್ಕೊಳ್ಳೋಣ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಟ್ ಒನ್, ನಮಗೆ ಗೊತ್ತಾಗಿದೆ ಇವಾಗ ಆಲ್ರೆಡಿ. ಅಂದರೆ ಫುಡ್ ಯಾಕೆ ನಮಗೆ ಬೇಸಿಕ್ ನೀಡ್ ಆಗಿದೆ, ಫುಡ್ಡನ್ನು ನಾವು ತಗೊಂಡ್ರೆ ಏನೇನೆಲ್ಲ ನಮಗೆ ಯುಟಿಲೈಸ್ ಆಗುತ್ತೆ, ನ್ಯೂಟ್ರಿಯೆಂಟ್ಸ್ ಏನು ಸಿಗುತ್ತೆ, ವಿಟಮಿನ್ಸು ಎಲ್ಲದು ಕೂಡ ತಿಳ್ಕೊಂಡ್ವಿ, ರೈಟ್? ಓಕೆ, ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಹೇಳಿ ಯಾವ ನ್ಯೂಟ್ರಿಯೆಂಟಿಗೆ ಕರಿತೀವಿ? ಬಾಡಿ ಬಿಲ್ಡಿಂಗ್ ಫುಡ್, ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಯಾವುದು ಕರಿತೀವಿ? ಯಾವ ನ್ಯೂಟ್ರಿಯೆಂಟಿಗೆ ಕರಿತೀವಿ? ಅದೇ ರೀತಿ ಎಸ್, ವೆರಿ ಗುಡ್, ಪ್ರೋಟೀನ್ಸಿಗೆ ಕರಿತೀವಿ. ಇಂಪಾರ್ಟೆಂಟ್ ಇದು, ಮರೆಯೋ ಹಾಗಿಲ್ಲ ನೀನು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ಲ? ಅದೇ ರೀತಿ ಎನರ್ಜಿ ಗಿವಿಂಗ್ ಅಂತ ಹೇಳಿದರೆ ಎನರ್ಜಿ ಗಿವಿಂಗ್ ಫುಡ್. ವಾಟ್? ತಪ್ಪು ಹೇಳ್ತಾ ಇದೀಯ ನೋಡು, ನೀಟಾಗಿ ಪ್ರೊನೌನ್ಸ್ ಮಾಡ್ತಾ ಇಲ್ಲ ನೀನು. ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಓಕೆನಾ? ವಿಟಮಿನ್ಸಲ್ಲಿ ಕೇಳಿಸ್ಕೊಳ್ತಿದೀಯಾ? ವಿಟಮಿನ್ ಸಿ ಏನಾದರೂ ಕಮ್ಮಿ ಆಯಿತು ಅಂತ ಹೇಳಿದರೆ ಯಾವುದು ರೋಗ ಬರುತ್ತೆ ನಮಗೆ? ಏನು? ಎಸ್, ವೆರಿ ಗುಡ್. ಈಗ ಅದೇ ರೀತಿ ನಮಗೇನಾದರೂ ವಿಟಮಿನ್ ಡಿ ಇಲ್ಲ ಅಂತ ಹೇಳಿದರೆ, ವಿಟಮಿನ್ ಡಿ ಎಸ್ ಎಫೆಕ್ಟ್ಸ್ ದ ಬೋನ್, ವೀಕ್ ಆಗುತ್ತೆ, ರೈಟ್? ಓಕೆ, ಡನ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟು ಬ್ಯಾಲೆನ್ಸ್ಡ್ ಡಯಟ್. ಏನು ಹೀಗಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ? ಎಸ್, ಆಲ್ ನ್ಯೂಟ್ರಿಯೆಂಟ್ಸ್ ದಟ್ ಶುಡ್ ಬಿ ಇನ್ ಎ ರೈಟ್ ಅಮೌಂಟ್, ರೈಟ್? ಸೊ ವಿಚ್ ಫುಡ್ ಈಸ್ ಕಂಟೈನಿಂಗ್ ರೈಟ್ ಅಮೌಂಟ್ ಆಫ್ ಆಲ್ ನ್ಯೂಟ್ರಿಯೆಂಟ್ಸ್? ಹಿಂಗೂ ಹೇಳ್ಬೋದಾ? ವಿಚ್ ಫುಡ್ ಈಸ್ containing all nutrients in right amount, Okay, now it is clear or not? Which food? ಇದ್ರ ಜೊತೆಲಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಜೊತೆಲಿ ಏನೇನು ಇರಬೇಕು? ರಫೇಜ್ ಕೂಡ ಇರಬೇಕಲ್ವಾ? ಎಸ್, ಆ್ಯಂಡ್ ಅಲಾಂಗ್ ವಿತ್ ರಫೇಜ್ ಆ್ಯಂಡ್ ವಾಟರ್, ರೈಟ್? ರಫೇಜ್ ಆ್ಯಂಡ್ ವಾಟರ್, ಕ್ಲಿಯರಾ? ಇದಕ್ಕೆ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತೇಳ್ಬಿಟ್ಟು ಕರಿತೀವಿ. ಓಕೆ, ಏನೇನು ಬೆನಿಫಿಟ್ಸ್ ಏನಿದೆ, ಯೂಸಸ್ ಏನು ಇದರಿಂದ ನಮಗೆ? ಯಾವ್ಯಾವ ಥರ ಫುಡ್ಡನ್ನು ತಗೋಬೇಕು ಬ್ಯಾಲೆನ್ಸ್ಡ್ ಡಯಟಲ್ಲಿ? ಈಗ ರೈಸು ಮತ್ತು ಬ್ರೆಡ್ ಕಾಮನ್ ಅಲ್ವಾ ನಾವು ತಗೋಬೇಕಾಗಿರೋದು? ಈಗ ನಾರ್ಮಲಾಗಿ ಹೇಳ್ಬೇಕಂತ ಹೇಳಿದರೆ ನಾವು
ರೈಸು ಮತ್ತು ಬ್ರೆಡ್, ದೀಸ್ ಆರ್ ದ ಮಸ್ಟ್ ಫಾರ್ಮ್ ಎ ಗ್ರೇಟರ್ ಪಾರ್ಟ್ ಆಫ್ ದ ಡೈಲಿ ರೂಟೀನ್, ರೈಟ್? ಓಕೆ, ನೆಕ್ಸ್ಟ್ ಮತ್ತೇನು ತಗೋಬೇಕು? ಸೀಸನಲ್ ಫ್ರೂಟ್ಸ್. ಆ ಸೀಸನಿಗೆ ತಕ್ಕ ಹಾಗೆ ನಾವು ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನು ಕೂಡ ನಾವಿಲ್ಲಿ ಬ್ಯಾಲೆನ್ಸ್ಡ್ ಡಯಟಲ್ಲಿ ತಗೋಬೇಕಾಗುತ್ತೆ. ಇಸ್ ಇಟ್ ರೈಟ್? ಮತ್ತೇನು ತಗೋಬೇಕಾಗುತ್ತೆ? ಕಾರ್ಬೋಹೈಡ್ರೇಟ್ಸ್ ಇಲ್ಲೇ ರೈಸ್ ಒಳಗಡೆನೇ ಇದೆ ಕಾರ್ಬೋಹೈಡ್ರೇಟ್ಸ್. ಪ್ರೋಟೀನ್ ರಿಚ್ ಇರೋವಂಥ ಫುಡ್ ತಗೋಬೇಕು. ನೆಕ್ಸ್ಟು ಪ್ರೋಟೀನ್ ರಿಚ್ ಯಾವ್ಯಾವುದ್ರಲ್ಲಿರುತ್ತೆ? ಮಿಲ್ಕ್, ಪಲ್ಸಸ್, ಫಿಶ್. ನೀನು ಎಲ್ಲ ನೋಡ್ಕೊಂಡು ಹೇಳ್ತಾ ಇದೀಯ ಅಂತ ಗೊತ್ತು ನನಗೆ. ಕ್ಲಿಯರಾ? ಆಮೇಲಿಂದ ಆಯಿಲು, ಗೀ, ಬಟರು ಇವು ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೋಬೇಕಾಗುತ್ತೆ ನಾವು, ರೈಟ್? ಫ್ಯಾಟ್. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟು ಈ ಚಾಪ್ಟ್ರಲ್ಲಿ ಬರೋದು ಕುಕ್ಕಿಂಗ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಫುಡ್ ಅಂತ ಹೇಳಿ. ಕುಕ್ಕಿಂಗ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಫುಡ್. ಪ್ರಿಸರ್ವೇಷನ್ ಅಂತ ಹೇಳಿದ್ರೆ ಸ್ಟೋರ್ ಮಾಡೋದು, ಸೇವ್ ಮಾಡೋದು. ಈಗ ನಾವು ಕುಕ್ ಮಾಡ್ತೀವಲ್ವಾ, ಸೊ ವೈ ವಿ ಕುಕ್? ಟು ಗೆಟ್ ದ ಫುಡ್ ಟೇಸ್ಟಿ ಫುಡ್, ರೈಟ್? ಟು ಗೆಟ್ ಟೇಸ್ಟಿ ಫುಡ್ ಆ್ಯಂಡ್ ದಟ್ ಮಸ್ಟ್ ಬಿ ಇನ್ ದ ಸಾಫ್ಟ್. ಅಂದರೆ ನಾವು ತಿನ್ನೋ ಆಹಾರ ಸಾಫ್ಟ್ ಆಗಿರಬೇಕು, ತುಂಬ ಹಾರ್ಡ್ ಅನ್ನಿಸ್ಬಾರ್ದು. ಇಸ್ ಇಟ್ ರೈಟ್? ಹೌದಲ್ವಾ? ಎಸ್. ಈಗ ನಾವೇನಾದರೂ ಜಾಸ್ತಿ ಅವಶ್ಯಕತೆಗಿಂತ ಓವರ್ ಕುಕ್ ಮಾಡಿದ್ವಿ ಅಂತ ಹೇಳಿದರೆ ಏನಾಗ್ಬಿಡುತ್ತೆ? ಫುಡ್ಡಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡ್ತಾವಲ್ವಾ, ಹಾಳಾಗಿ. ಹೋಗುತ್ತೋ ಇಲ್ಲ? ಅದನ್ನು ಯಾವ ರೀತಿ ಮಾಡಬೇಕು? ವಿ ನೀಡ್ ಟು ಫಾಲೋ ಸಮ್ ಸ್ಟೆಪ್ ಟು ಕುಕ್, ರೈಟ್? ಸರಿ, ಆಯಿತು. ಪ್ರಿಸರ್ವೇಷನ್ ಆಫ್ ಫುಡ್ ಮೀನಿಂಗ್ ಹೇಳು. ದ ಪ್ರೊಸೆಸ್ ಆಫ್ ಕೀಪಿಂಗ್ ಹೇಳುವ ಫುಡ್ ಐಟಮ್ಸ್ edible for a longer time is called preservation. ಎಸ್, ಸೇಮ್ ಡೆಫಿನೇಷನ್ ಬರ್ಸಿದ್ದಾರೆ ಸ್ಕೂಲಲ್ಲೂ ಕೂಡ. ಇವಾಗ ಗೊತ್ತಾಯ್ತಾ? ಅಂದರೆ ಫುಡ್ ಐಟಮ್ಸ್ಗಳು ಲಾಂಗರ್ ಟೈಮ್ ತನಕ ಸೇವ್ ಆಗಿರೋದಕ್ಕೆ ನಾವು ಪ್ರಿಸರ್ವೇಷನ್ ಆಫ್ ಫುಡ್ ಅಂತೇಳ್ಬಿಟ್ಟು ಕರಿತೀವಿ. ಓಕೆ, ಅದರಲ್ಲಿ ಪ್ರಿಸರ್ವೇಷನ್ ಆಫ್ ಫುಡ್ಡಲ್ಲಿ ಸುಮಾರು ವೇಗಳಿದೆ, ಮೆಥಡ್ಗಳಿದ್ದಾವೆ. ಅಂದರೆ ದೇರ್ ಆರ್ ಮೆನಿ ways of food preservation. ಯಾವ್ಯಾವು? ಫಸ್ಟ್ ಮೆಥಡ್ ಏನು? ಫ್ರೀಸಿಂಗ್ ಅಂತ, ರೈಟ್? ಫ್ರೀಸಿಂಗು. ಸೆಕೆಂಡ್ ಒನ್ ಮೆಥಡು ಬಾಯ್ಲಿಂಗ್. ಥರ್ಡ್ ಒನ್ನು ಡ್ರೈಯಿಂಗ್, ಡ್ರೈ ಮಾಡೋದು. ಫೋರ್ತ್ ಒನ್ನು ಕ್ಯಾನಿಂಗ್. ಗೊತ್ತಾಗ್ತಿದೆ ಅಲ್ವಾ?
ಫ್ರೀಸಿಂಗ್ ಅಂದರೆ ಏನು? ಫ್ರೀಸಿಂಗ್ ಅಂದರೆ ವಾಟ್ ಯು ಮೀನ್ ಬೈ ಫ್ರೀಸಿಂಗ್? ನಾವು ಎಲ್ಲಿ ಫ್ರೀಸ್ ಅಂದರೆ ಏನು? ಹಾಂ, ನಾವು ಫ್ರಿಜ್ಜಲ್ಲಿ ಕೆಲವೊಂದು ಐಟಮ್ಗಳನ್ನ ಇಟ್ಟಿರ್ತೀವಲ್ವ, ವೆಜಿಟೇಬಲ್ಸ್ ಆಗಿರ್ಬೋದು, ಕೆಲವೊಂದು ಫುಡ್ ಐಟಮ್ಸ್ಗಳನ್ನ ಇಟ್ಟಿರ್ತೀವಿ ಅಂದರೆ ಹಾಳಾಗಬಾರ್ದು ಅಂತ. ಸೊ ಅದು ಫ್ರಿಜ್ ಅಂದರೆ ರೆಫ್ರಿಜರೇಟ್ರು ಅಂತಲೂ ಕೂಡ ಯೂಸ್ ಮಾಡ್ಕೊಳ್ತೀವಿ, ರೈಟ್? ಬಾಯ್ಲಿಂಗ್, ಫಾರ್ ಎಕ್ಸಾಂಪಲ್ಲು ಹಾಲು ನಾವು ಎಷ್ಟು ಕಾಸ್ತೀವೋ ಅಷ್ಟು ಅದ್ರ ಗುಣಮಟ್ಟ ಜಾಸ್ತಿ ಆಗ್ತಾನೆ ಇರುತ್ತೆ ಅಲ್ವಾ. ಸೊ ಇವಾಗ ನಾವು ಅಡುಗೆ ಮಾಡಿದ್ದೀವಿ, ಕುಕ್ ಮಾಡಿದ್ದೀವಿ ಅಂತ ಹೇಳಿದರೆ ನಾಳೆ ತನಕನೂ ಬೇಕಪ್ಪ ಅಂತ ಹೇಳಿದರೆ ನೈಟ್ ಇನ್ನೊಂದ್ಸಲ ಏನು ಮಾಡಬೇಕು, ಅದನ್ನು ಬಿಸಿ ಮಾಡಬೇಕು. ಅಂದರೆ ನಾವು ಎಷ್ಟು ಕಾಸ್ತೀವೋ ಅಷ್ಟು ಅದರದ್ದು ಕ್ವಾಲಿಟಿ ಸೇವ್ ಆಗಿರುತ್ತೆ, ಅಂದರೆ ಹಾಳಾಗಲ್ಲ ಅಂತ. ಡ್ರೈ ಮಾಡೋದು ಅಂತ ಹೇಳಿದರೆ, ಹಾಂ, ಡಿಹೈಡ್ರೇಷನ್ ಅಂದರೆ ಫುಡ್ ಐಟಮಲ್ಲಿರ್ತಕ್ಕಂತಹ ವಾಟರನ್ನು ನಾವೇನು ಮಾಡ್ತೀವಿ, ರಿಮೂವ್ ಮಾಡ್ತೀವಿ, ಎವಾಪ್ರೇಷನ್ ಆಗುತ್ತೆ. ಈಗ ಯಾವುದು ಗ್ರೇಪ್ಸ್ ತಗೊಳ್ಳೋಣ, ಅದನ್ನು ಬಿಸಿಲಿಗೆ ಒಣಗಿಸಿದ್ವಿ ಅಂತ ಹೇಳಿದರೆ ಡ್ರೈ ಆಗುತ್ತೆ, ರೈಟ್? ಅದೇ ರೀತಿ ಮೆಣಸಿನ್ಕಾಯಿ ಆಗಿರ್ಬೋದು, ಕಾಯಿಗಳನ್ನೂ ಕೂಡ ನಾವು ಬಿಸಿಲಿಗೆ ಇಟ್ಟಿರ್ತೀವಿ ಡ್ರೈ ಆಗಲಿ ಅಂತ. ಇಸ್ ಇಟ್ ರೈಟ್? ನೋ, ಅಂದರೆ ಫ್ಯೂಚರಲ್ಲಿ ಯುಟಿಲೈಸ್ ಆಗುತ್ತೆ, ಬೇಗ ಹಾಳಾಗಲ್ಲ ಅವು ಅನ್ನೋ ಉದ್ದೇಶ ಅಷ್ಟೆ. ಕ್ಯಾನಿಂಗ್ ಅಂತ ಹೇಳಿದರೆ ಜೆಮ್ಸ್ ಆಗಿರ್ಬೋದು, ಜೆಲ್ಲೀಸ್ ಆಗಿರ್ಬೋದು, ಜ್ಯೂಸು ಅಲ್ವಾ, ಇವನ್ನೆಲ್ಲ ಏನು ಮಾಡ್ತಾರೆ, ಸೀಲ್ ಮಾಡಿ ಒಂದು ಕ್ಯಾನಲ್ಲಿ ಇಟ್ಟಿರ್ತಾರೆ, ಕ್ಯಾನ್ಸ್. ಆ ಕ್ಯಾನ್ಸ್ ಒಳಗಡೆ ಇಟ್ಟರು ಅಂತೇಳಿದರೆ ಅವು ಹಾಳಾಗಲ್ಲ, ಓಪನ್ ಆಗಿರಲ್ಲ, ಕ್ಲೋಸ್ ಆಗಿರುತ್ತೆ. ಓಪನ್ ಮಾಡಿದ್ವಿ ಅಂತೇಳಿದರೆ ಜರ್ಮ್ಸ್ ಎಲ್ಲ ಅದ್ರಲ್ಲಿ ಕುತ್ಕೊಂಡು ಹಾಳಾಗೋಗ್ಬಿಡುತ್ತೆ ಅಲ್ವಾ. ಅಂದರೆ ಇಟ್ ಜಸ್ಟ್ ವಾಟ್ ಇಟ್ ಮೀನ್, ಇಟ್ ರಿಮೂವ್ಸ್ ದ ಜರ್ಮ್ಸ್ ಆ್ಯಂಡ್ ಮಾಯಿಶ್ಚರ್ ಫ್ರಮ್ ದಟ್ ಫುಡ್ ಐಟಮ್. ಯಾವುದೇ ರೀತಿಯಾಗಿರ್ತಕ್ಕಂಥ ಜರ್ಮ್ಸು ಕುತ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಮತ್ತು ಮಾಯಿಶ್ಚರೈಸರ್ನ ತೆಗೆದಿರುತ್ತೆ ಅದರಲ್ಲಿ. ಅದರದ್ದು ಸ್ಟೋರೇಜ್ನ ನಾವು ಸುಮಾರು ದಿವಸದ ತನಕ ಎಕ್ಸ್ಟೆಂಡ್ ಮಾಡ್ಕೋಬೋದು, ರೈಟ್? ಹೌದಲ್ವಾ? ಸೊ ದಿಸ್ ಈಸ್ ದ ಚಾಪ್ಟರ್ ಫುಡ್ ಅವರ್ ಬೇಸಿಕ್ ನೀಡ್. ಕ್ಲಿಯರ್ ಆಯಿತಾ? ಹ್ಯಾವ್ ಎನಿ ಡೌಟ್? ಓಕೆ, ಡನ್.